ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ರೆಸಿಪಿ ಈರುಳ್ಳಿ ಪಕೋಡ. ಈರುಳ್ಳಿ ಪಕೋಡನ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ ಒಂದು ಚಿಕ್ಕದಾಗಿ ಹಚ್ಕೊಂಡಿರೋದು ಒಂದು 3 ಈ ಥರ ಹಚ್ಕೊಂಡಿರಬೇಕು. ಈ ಥರ. ನಂತರ ಒಂದು ಅರ್ಧ ಕಪ್ಪಷ್ಟು ನುಗ್ಗೆ ಸೊಪ್ಪು, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕದಾಗಿ ಎರಡು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋದು. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪಷ್ಟು ಕಡಲೆ ಹಿಟ್ಟು. ನಂತರ ಒಂದು ಬಾಣಲಿನ ತಗೊಂಡು ಅದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ, ಅದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಹಚ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಅದು, ನೆಕ್ಸ್ಟು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. ಇದೆಲ್ಲನೂ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡಿರ್ತೀವಲ್ಲ ಅದು ಉಂಡೆ ಉಂಡೆ ಥರ ಇರುತ್ತೆ. ಈ ಥರ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಡಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವು, ಉಪ್ಪು ಹಾಕಿರ್ತೀವಲ್ಲ ಅದು ನೀರಿನಂಶ ಎಲ್ಲ ಬಿಡುತ್ತೆ. ನೆಕ್ಸ್ಟ್ ಅದಾದ ನಂತರ ಕಡಲೆ ಹಿಟ್ಟನ್ನು ಹಾಕಿ. ಕಡಲೆ ಹಿಟ್ಟು ಹಾಕಿದ ತಕ್ಷಣ ನೀರು ಹಾಕಬೇಡಿ. ಈರುಳ್ಳಿಯಲ್ಲೇ ನೀರಿನಂಶ ಇರುತ್ತೆ ಅಲ್ವ, ಉಪ್ಪೆಲ್ಲ ಹಾಕಿರ್ತೀವಲ್ಲ ಅದು ನೀರಿನಂಶ ಬಿಟ್ಕೊಂಡಿರುತ್ತೆ. ಅದೇ ಸ್ವಲ್ಪ ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು ನೀರನ್ನ. ಒಂದೇ ಸರಿ ಜಾಸ್ತಿ ಹಾಕೋಬಿಟ್ರೆ ಫುಲ್ಲು ಇದಾಗೋಗ್ಬಿಡುತ್ತೆ. ಒಂದು 2-3 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನನಗೆ ನೀರು ಹಿಡಿಸ್ತು ಕಲಸೋಕ್ಕೆ. ಈ ಥರ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ಮಾಡಿಬಿಟ್ರೆ ಅದು ತಿನ್ನೋಕ್ಕಾಗಲ್ಲ, ಆ ಥರ ಇರುತ್ತೆ. ಸ್ವಲ್ಪ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಪಕೋಡ ಸಾಫ್ಟಾಗಿ ಬರುತ್ತೆ. ನಂತರ ಒಂದು ಬಾಣಲಿನ ಇಟ್ಟು ಒಲೆ ಮೇಲೆ ಅದಕ್ಕೆ ಒಂದು 500 ml ಅಷ್ಟು ಆಯಿಲ್ನ ಹಾಕಿ, ಅದು ಎಣ್ಣೆ ಕಾದ ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಕಡಲೆ ಹಿಟ್ಟು ಆ ಥರ ನೋಡಿಕೊಂಡು ಸೈಜ್ ಹಾಕಿ. ನಾನಿದು ಮಾಮೂಲಿ ಆ ಥರ ಹಾಕಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕನ್ಸುತ್ತೋ ಆ ಥರ ಉಂಡೆ ಥರ ಯಾವ ಥರ ಬೇಕಿದ್ರೂ ಹಾಕ್ಕೋಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಕಡೆಗೂ ಬರೋ ಥರ ಹಾಕ್ಕೊಳ್ಳಿ. ಇದು ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋಗಬಾರ್ದು. ಇದು ಮೀಡಿಯಮ್ ಆಗಿ ಫ್ಲೇಮಲ್ಲಿ ಇಟ್ಕೋಬೇಕು ಉರಿನ. ಜಾಸ್ತಿ ಉರಿ ಇಟ್ಕೊಬಿಟ್ರೆ ಕಪ್ಪಾಗಿಬಿಡುತ್ತೆ, ಸೀದೋದಂಗೆ ಆಗಿಬಿಡುತ್ತೆ. ನೋಡಿಕೊಂಡು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಈ ಥರ ಆದಷ್ಟು ನೋಡಿಕೊಂಡು ಚಿಕ್ಕದಾಗಿ ಮಾಡ್ಕೊಳ್ಳಿ ಫ್ಲೇಮ್ ಯಾವಾಗಲೂ. ಆಮೇಲೆ ಇದು ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ನೊರೆ ಎಲ್ಲ ಕಮ್ಮಿ ಆಗಿದೆ. ಸೊ ಆವಾಗ ಇದನ್ನು ಇನ್ನೊಂದು ಸೈಡು ತಿರುವಾಕ್ಬಿಡಿ. ಅದನ್ನು ಇನ್ನೊಂದು ಸೈಡ್ ಬೇಯಿಸಬೇಕು. ಇದು ಏನಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷ ಬೇಯಿಸಬೇಕು. ಈ ಥರ ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೋಬೇಡಿ. ಅದು ಒಂಥರ ಹೊರಗಡೆ ಎಲ್ಲ ನೋಡೋಕ್ಕೆ ಕಲರ್ ಆಗಿರುತ್ತೆ, ಬಟ್ ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಅದಕ್ಕೆ ನೋಡಿಕೊಂಡು ಈ ಥರ ಅದೆಲ್ಲ ಎಣ್ಣೆ ಮೇಗ್ಲು ನೊರೆ ಎಲ್ಲ ಹೋಗಿರಬೇಕು, ಆವಾಗ ಅದು ಆಗಿದೆ ಅಂತ ಅರ್ಥ. ಸೊ ಈ ಥರ ಆಗಿದೆ ಇದು. ಇದನ್ನು ತೆಗಿಯೋಣ ಈಗ. ಒಂದು 5ರಿಂದ 10 ನಿಮಿಷ ಅಂತೂ ಬೇಯಿಸ್ಕೋಬೇಕು ಚಿಕ್ಕದಾಗಿ ಸಣ್ಣದಾಗಿ ಇಟ್ಕೊಂಡು ಉರಿನ. ಇದಾಗಿದೆ. ನೆಕ್ಸ್ಟ್ ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಇಟ್ಟಿರುತ್ತಲ್ಲ ಅದನ್ನು ಅದೇ ಬಾಣಲಿಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಥರ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ಮಳೆ ಟೈಮಲ್ಲಿ ಈ ಥರ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಟೀಗೆ, ಈಗ ಯಾರಾದರೂ ಗೆಸ್ಟ್ಗಳು ಬಂದ ತಕ್ಷಣ ಸಡನ್ನಾಗಿ ಮಾಡಿಕೊಡ್ಬೋದು. ಈ ಥರ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಇದೇ ಥರ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.